ಮುಖ್ಯವಾಗಿ ನಮ್ಮ ಕಲಬುರಗಿನಲ್ಲಿ KUIFDC ಕರ್ನಾಟಕ ಅರ್ಬನ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತಿದೆ. ಅದರೊಳಗಿಂದ ನಾವು ಕುಡಿಯೋ ನೀರಿಗೆ ಒಂದು ಕಾಮಗಾರಿ ತೆಗೆದುಕೊಂಡಿದ್ದೀವಿ. ಇದು ಹೋದ ವರ್ಷನೇ ಮುಗಿಬೇಕಾಗಿತ್ತು, ಆದರೆ ಕಾರಣಾಂತರಗಳಿಂದ ಆಗಿಲ್ಲ. ಸೊ ಈಗ ನೆಕ್ಸ್ಟು ಮಾರ್ಚ್ 2027ನೇ ಇಸ್ವಿ, ಮಾರ್ಚ್ ಅಲ್ಲ ಅಥವಾ ಜೂನ್ 2027ನೇ ಇಸ್ವಿಗೆ ಮುಗಿಯೋದಕ್ಕೆ ಅಂತ ಹೇಳಿ ಟೈಮ್ ಲಿಮಿಟ್ ಕೊಟ್ಟಿದ್ದಾರೆ. ಅಷ್ಟರೊಳಗೆ ಮುಗ್ಸಕ್ಕೆ ಹೇಳಿದ್ದೀವಿ. ಸೊ ಕುಡಿಯೋ ನೀರಿನ ಸಮಸ್ಯೆ ಇದೆ, ಮತ್ತು ಕುಡಿಯೋ ನೀರಿನ ಈ ಕಾಮಗಾರಿಗೆ ಏನು ನಡೀತಿದೆ ಅದು ಪೂರ್ಣ ಆದರೂ ಕೂಡ 100% ಎಲ್ಲ ಮನೆಗಳಿಗೂ ಸಿಗೋದಿಲ್ಲ. ಇನ್ನೊಂದಷ್ಟು ಜನದ ಕೈ ಬಿಟ್ಟು ಹೋಗಿದೆ. ಸೊ ಅದನ್ನು ಕೂಡ ಈಗ ನಮ್ಮ ಸರ್ಕಾರ 1850 ಕೋಟಿಲಿ ನಾರಾಯಣಪುರ ಡ್ಯಾಮಿಂದ ನೀರು ತರೋ ಕಾರ್ಯಕ್ರಮದಲ್ಲಿ ಮನೆಗಳಿಗೂ ಕೂಡ ನೀರು ಸೇರಿಸೋದು ಸೇರಿದೆ. ಅದಕ್ಕೆ 200 ಕೋಟಿ ಬೇಕಾಗುತ್ತೆ, ಅದನ್ನು ಕೂಡ ಸೇರಿಸಿದೆ. ಸೊ ಈ ಎರಡೂ ಕಾಮಗಾರಿಗಳಾದರೆ ಕಲಬುರಗಿಯಲ್ಲಿ 100% ಎಲ್ಲರ ಮನೆಗಳಿಗೂ ಕೂಡ ನಾವು ಕುಡಿಯೋ ನೀರು ಸೌಲಭ್ಯ ಕಲ್ಪಿಸೋಕೆ ಸಾಧ್ಯ. ಅದಲ್ಲದೆ ಬಹಳಷ್ಟು ಸಮಸ್ಯೆಗಳಿದೆ. UGD ಎಲ್ಲ ಬಹಳ 30-40 ವರ್ಷಗಳ ಹಳೇದಾಗಿದೆ ಅಂತ ಶಾಸಕರು ಹೇಳಿದ್ದಾರೆ. ಸೊ UGD ಕೂಡ ಹೊಸದಾಗಿ ಪೈಪ್ಲೈನ್ ಹಾಕಿಸ್ಬೇಕಾಗತ್ತೆ, ಅದಕ್ಕೂ ಹಣ ಹೊಂದಿಸ್ಬೇಕಾಗಿದೆ. 700 ಕೋಟಿ ಬೇಕಿದೆ ಅಂತ ಹೇಳಿದ್ದಾರೆ. ಸೊ ಆ ಸಮಸ್ಯೆ ಇದೆ. ಅದಲ್ಲದೆ ಮತ್ತೆ ಆನ್ಗೋಯಿಂಗ್ ಕಾಮಗಾರಿಗಳು ಯಾವುದಿದೆ ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದೀನಿ, ಮಾಹಿತಿ ತಗೊಂಡಿದ್ದೀನಿ. ಅದನ್ನ ಬೇಗ ಮುಗಿಸೋದಕ್ಕೆ ಸೂಚನೆಗಳನ್ನು ಕೂಡ ಕೊಟ್ಟಿದ್ದಾರೆ. ಚರಂಡಿ ನೀರು ಭೀಮಾ ನದಿ ಹೋಗುತ್ತಲ್ಲ, ಅಲ್ಲೊಂದು ಫಿಲ್ಟರ್ ಪಾಯಿಂಟ್ಸ್ ಮಾಡಿದ್ದಾರೆ, ಬಟ್ ಫಿಲ್ಟರ್ ಮಾಡಲ್ಲ. ಈಗ ಅದ್ರ ಬಗ್ಗೆನೂ ಹೇಳಿದ್ದೀನಿ. ನಗರದಿಂದ ಎಷ್ಟು ಸುವೇಜ್ ಕಲುಷಿತ ನೀರು ಉತ್ಪನ್ನ ಆಗುತ್ತೆ ಅಷ್ಟನ್ನು ಕೂಡ ನಾವು ಅದನ್ನು ಶುದ್ಧೀಕರಣಗೊಳಿಸೇ ಬಿಡಬೇಕು ಅಂತ ಹೇಳಿದ್ದೀನಿ. STP ತಗೋಬೇಕು ಅಂತ ಹೇಳಿದ್ದೀನಿ. ಈಗಾಗಲೇ STP ಇದೆ ಅಂತ ಹೇಳಿದ್ದಾರೆ. ಆ STPನ ಇನ್ನೂ ಅಪ್ಗ್ರೇಡ್ ಮಾಡಿ ಅಷ್ಟನ್ನು ಕೂಡ ಖಂಡಿತ. ನನಗೆ ಕೊಟ್ಟಿರೋ ಮಾಹಿತಿ ಪ್ರಕಾರ ಈಗಾಗಲೇ STP ಇದೆ, ಅಲ್ಲಿ ಪ್ರಾಸೆಸ್ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಬಟ್ ಅದು ಕೆಪಾಸಿಟಿ ಸಾಲಲ್ಲ ಅಂತ ಹೇಳಿದ್ದಾರೆ. ಹೌದೇನ್ರಿ ಕಮಿಷನರ್? ಅವ್ರು ಹೇಳ್ತಾರೆ, ನನಗೂ ಅದೇ ಮಾಹಿತಿ ಕೊಟ್ಟಿದ್ದಾರೆ. ಅದೇ ಈಗಾಗಲೇ ತಮಗೆ ಗಮನಕ್ಕೆ ತಂದಿದ್ದೀವಿ ಸರ್. ಕೆಪಾಸಿಟಿ ನಮ್ದು ಅವಾಗ ಓವರ್ಫ್ಲೋ ಆಗಿ ಟ್ರೀಟ್ ಮಾಡಲಾರ್ದೆ ಹೋಗಿ ವಿಸಿಟ್ ಮಾಡ್ತೀನಿ, ಇನ್ಸ್ಪೆಕ್ಟ್ ಮಾಡ್ತೀನಿ. ಅದನ್ನ ಹಾಕೊಡ್ರಿ, ಬಂದು ನೋಡಿ. ಓಕೆ, ನೆಕ್ಸ್ಟ್. ಕಲಬುರಗಿ ನೀರು ಮತ್ತು ಒಳಚರಂಡಿಯಲ್ಲಿ ಕಳೆದ 20 ವರ್ಷದಿಂದ ಕೆಲಸ ಮಾಡ್ತಿರೋ 50ಕ್ಕೂ ಹೆಚ್ಚು ಕಾರ್ಮಿಕರು ತೆಗೆದಿದ್ದಾರೆ. ಕೇಳದೆ ತೆಗೆದಿದ್ದಾರೆ. ಅದು ಈಗ ನಿಮ್ಮ ಸರ್ಕಾರ ಸಿದ್ದರಾಮಯ್ಯ ಅವರಿದ್ದಾಗ ಮೈಸೂರಲ್ಲಿ ಪರ್ಮನೆಂಟ್ ಮಾಡಿದ್ದಾರೆ. ಅವ್ರಿಗೆ 386 ಜನರಿಗೆ. ಕಲಬುರಗಿಯಲ್ಲಿ ಕೇಳದೆ ಮಾಡಿದ್ದಾರೆ. ಅಲ್ಲೊಂದು ನ್ಯಾಯ ಇಲ್ಲೊಂದು ನ್ಯಾಯ ಮಾಡ್ತಿದ್ದಾರೆ. ಉತ್ತರಾಯಣ ಸರ್ ಅವರೆಲ್ಲ ಬೀದಿಗೆ ಬಂದಿದ್ದಾರೆ. ಅದ್ರ ಬಗ್ಗೆನೂ ಕೂಡ ಚರ್ಚೆ ನಡೆದಿದೆ. 50 ನಮ್ಮ ಮೇಯರ್ ಅವರು ಅದನ್ನ ಗಮನಕ್ಕೆ ತಂದರು. ಏಕಾಏಕಿ 50 ಜನನ್ನ ಆಪರೇಷನ್ ಅಂಡ್ ಮೇಂಟೆನೆನ್ಸ್ ಕೆಲಸ ಮಾಡೋರನ್ನ ತೆಗೆದಿದ್ದಾರೆ ಅಂತ ಹೇಳಿದ್ದಾರೆ. ಸೊ ನಾನು L&T ಅವ್ರಿಗೆ ಹೇಳಿದ್ದೀನಿ, 50 ಜನನ ತಕ್ಷಣ ತೆಗೆಯೋಕ್ಕಾಗೋದಿಲ್ಲ, ಏಕಾಕಿ ತೆಗಿಬೇಡಿ, 50 ಜನ ತೆಗೆದುಕೊಳ್ಳಿ. ನಮ್ಮ ಕಾರ್ಪೊರೇಷನ್ ಅವ್ರ ಅಗ್ರಿಮೆಂಟ್ ಪ್ರಕಾರ 2 ವರ್ಷ ಆದಮೇಲೆ ಅವರು ತೆಗೆದ ಮೇಲೆ ಕಾರ್ಪೊರೇಷನ್ ಅವ್ರು ಅದನ್ನ ಅಬ್ಸರ್ವ್ ಮಾಡ್ಕೋಬೇಕಿತ್ತು. ಆದರೆ ಮಾಡ್ಕೊಳಕ್ಕಾಗಿಲ್ಲ. ಹಾಗಾಗಿ ಏಕಾಕಿ ತೆಗಿಬೇಡಿ, ಅವ್ರಿಗೆ ಸಮಯ ಕೊಡಿ, ನಿಧಾನಕ್ಕೆ ಅವ್ರನ್ನ ಮತ್ತೆ ವಾಪಸ್ ಕಾರ್ಪೊರೇಷನ್ ತಗೊಂಡ್ಮೇಲೆ ತೆಗೀರಿ ಅಂತ ಹೇಳಿದೆ.